ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ, ಜಸ್ಟ್ ನಾನು ಮಂಗಳೂರು ದಸರಾ ಹೋಗಿದ್ದೆ ಕುದ್ರೋಳಿ. ಮಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಕುದ್ರೋಳಿ ಅಂತ ಅಂದರೆ ಯಾವುದು ಅಂತ. ಸೊ ಕುದ್ರೋಳಿ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ, ಯಾಕೆಂದರೆ ನಾವು ಮಡಿಕೇರಿ ದಸರಾಗೆ ಬರಬೇಕಿತ್ತು, ನಮ್ಮ ಮನೆ ಇರೋದು ಅಲ್ಲೇ. ಸೊ ಆ ಕಾರಣಕ್ಕಾಗಿ ನಾವು ಫಸ್ಟೇ ನಾವು ಒಂದು 4th ಡೇಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗಿ ಬಂದ್ವಿ. ಏಕೆಂದರೆ ನಮಗೆ ಮಡಿಕೇರಿಲಿ ದಸರಾ ಇರೋದ್ರಿಂದ ನಾವು ಈ ಕಡೆ ಎಡೆ ಎಲ್ಲ ಇಡ್ತೀವಿ, ಆ ಕಾರಣಕ್ಕಾಗಿ ನಮಗೆ ಟೈಮ್ ಸಿಗಲ್ಲ ಅಂತ ಮುಂಚೆನೇ ಹೋಗ್ಬಿಟ್ಟು ಬಂದ್ವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಸೊ ಇದು ಇನ್ನು ಕುದ್ರೋಳಿಗೆ ಹೊರಟಿದ್ದು ನಾವು ನೈಟ್ ಹೊರಟು, ಯಾಕೆಂದರೆ ಹಗಲೆಲ್ಲ ಹೊರಟೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೈಟ್ ಆದರೆ ಆಲ್ಮೋಸ್ಟ್ ಎಲ್ಲ ಬೆಳಗಿನ ಜಾವ ನೋಡ್ಕೊಂಡು ಹೋಗಿರ್ತಾರೆ. ಇದೇನೇ ನೋಡ್ಬೋದು, ಶಾರದಾ ದೇವಿದು ಪೋಸ್ಟರಲ್ಲಿ ಹಾಕಿದ್ರು. ಸೊ ಮಾತಾಡೋಕ್ಕಿಂತ ನಾನು ವಿಡಿಯೋ ತೋರಿಸ್ತೀನಿ, ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. So guys, welcome to Mangalore Dasara. ಮಂಗಳೂರು ದಸರಾ ಮೈಸೂರು ದಸರಾ ಎಷ್ಟು ಫೇಮಸ್ ಅಷ್ಟೇ ಫೇಮಸ್ ಮಂಗಳೂರು ದಸರಾ ಕೂಡ. ಇದಕ್ಕೂ ಕೂಡ ಒಂದು ಆಲ್ಮೋಸ್ಟ್ 110 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. ಬಟ್ ಕುದ್ರೋಳಿ ಗೋಕರ್ಣನಾಥ ಟೆಂಪಲಲ್ಲಿ ಮಂಗಳೂರು ದಸರಾವನ್ನು ವಿಜೃಂಭಣೆಯಾಗಿ ಮೊದಲ ಬಾರಿ ಸ್ಟಾರ್ಟ್ ಮಾಡಿದವರು BR ಕರ್ಕಿರ. ಅವರೊಬ್ಬರು ದೊಡ್ಡ ಬಿಸ್ನೆಸ್ ಐಕಾನ್ ಮಂಗಳೂರಲ್ಲಿ. ಅವರ ಥ್ರೂ ಅಲ್ಲಿ ಮಂಗಳೂರು ದಸರಾ ದೊಡ್ಡದಾಗಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಇಲ್ಲಿಂದ ಮೇಜರಾಗಿ ಶಾರದಾ ದೇವಿನ ಪೂಜೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಶಾರದಾ ದೇವಿ ವಿದ್ಯೆ ಬುದ್ಧಿನ ಜನರಲ್ಲಿ ಹೆಚ್ಚು ಮಾಡ್ತಾರೆ ಅನ್ನೋ ನಂಬಿಕೆ. ವಿದ್ಯಾದೇವಿ ಆಗಿರೋದ್ರಿಂದ ಶಾರದಾ ದೇವಿಗೆ ತುಂಬ ಪ್ರಾಮುಖ್ಯತೆ. ನೀವು ನೋಡಿರ್ಬೋದು ಇಲ್ಲೆಲ್ಲ ಸ್ಕೂಲು ಕಾಲೇಜಸ್ ಎಲ್ಲ ಸ್ಟೂಡೆಂಟ್ಸ್ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದೇ ರೀತಿ ರಿಸಲ್ಟ್ಸ್ ಕೂಡ ಅಷ್ಟೇ. ನೀವು ದಕ್ಷಿಣ ಕನ್ನಡ, ಉಡುಪಿ ಯಾವುದೇ ಇದಿರ್ಬೋದು, ರಿಸಲ್ಟ್ಸ್ ಕೂಡ ಅದೇ ರೀತಿ ತುಂಬ ಚೆನ್ನಾಗಿ ಬರ್ತದೆ. ಎಲ್ಲರೂ ಇದು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಮಂಗಳೂರಲ್ಲಿ. ಸೊ ಅದೇ ರೀತಿ ಈಗ ಆ ಶಾರದಾ ದೇವಿ ಜೊತೆ 9 ದೇವಿಗಳ ಮೂರ್ತಿ ಕೂಡ ಇಡ್ತಾರೆ. ಆ 9 ದೇವಿಗಳ ಮೂರ್ತಿ ಯಾವುದು ಅಂತ ಹೇಳಿದ್ರೆ ಶೈಲಪುತ್ರಿ,
ಡಾಟರ್ ಆಫ್ ಮೌಂಟೇನ್ಸ್, ಅದು ಸ್ಟ್ರೆಂತನ್ನು ರೆಪ್ರೆಸೆಂಟ್ ಮಾಡ್ತದೆ. ಬ್ರಹ್ಮಚಾರಿಣಿ ಅದು ಸ್ಪಿರಿಚುವಲ್ ಗ್ರೋತನ್ನು ರೆಪ್ರೆಸೆಂಟ್ ಮಾಡ್ತದೆ. ಚಂದ್ರಗಂಟ ಅಂತ ಹೇಳಿ ಧೈರ್ಯ ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಎಲ್ಲ ವಿಘ್ನಗಳನ್ನ, ಹೆದರಿಕೆನ ತೆಗೆದುಹಾಕುವಂಥದ್ದು. ಇನ್ನೊಂದು ನಾಲ್ಕನೇದು ಕೂಷ್ಮಾಂಡ ದೇವಿ ಅಂತ. ಕೂಷ್ಮಾಂಡ ದೇವಿ ಅಂತ ಹೇಳಿದ್ರೆ ಶಕ್ತಿ ಮತ್ತು ಲೈಫಲ್ಲಿ ಬೆಳಕು ತಂದು ಕೊಡುವಂಥ ದೇವತೆ. ಇನ್ನೊಂದು ಸ್ಕಂದ ದೇವಿ ಅಂತ, ಸ್ಕಂದ ಮಾತ, ಕಾರ್ತಿಕೇಯ ಅವರ ಅಮ್ಮನಾಗಿ ಒಂದು ಕಾಣಿಸ್ಕೊಳ್ಳೋದು. ಇನ್ನೊಂದು ಕಾತ್ಯಾಯಿನಿ ಅಂತೇಳಿ, ಕಾತ್ಯಾಯಿನಿ ದೇವಿನೇ ಮಹಿಷಾಸುರನ ಕೊಂದಿರೋದು, ಅದು 10ನೇ ದಿನದಲ್ಲಿ. ಆಮೇಲೆ ಕಾಳರಾತ್ರಿ ಅಂತ ಹೇಳ್ತಾರೆ, ಆ ದುರ್ಗಾದೇವಿಯ ತುಂಬ ಅತಿ ರುದ್ರ ರೂಪ, ಅಂದರೆ ಮಹಾಕಾಳಿ ಅಂತ ಕೂಡ ಹೇಳ್ಬೋದು. ಆಮೇಲೆ ಮಹಾಗೌರಿ ಅಂತ ಹೇಳಿದರೆ ಶಾಂತಿ, ನೆಮ್ಮದಿ ಇದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಮತ್ತು ಸಿದ್ಧಿದಾತ್ರಿ ಅಂದರೆ ಮನೆಯಲ್ಲಿ ಆಗಲಿ, ಜೀವನದಾಗಲಿ, ಊರಲ್ಲಿ ಆಗಲಿ ಪ್ರಾಸ್ಪರಿಟಿ, ಸ್ಪಿರಿಚುವಲ್ ಫುಲ್ಫಿಲ್ಮೆಂಟ್, ಐಶ್ವರ್ಯ, ಧನ ಸಂಪತ್ತು, ಧಾನ್ಯ ಸಂಪತ್ತು ಎಲ್ಲ ಕೊಡುವಂಥ ದೇವರು. ಇದೇ ರೀತಿ 10ನೇದು ಶಾರದಾ ದೇವಿ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಎಲ್ಲ ದೇವಿಗಳನ್ನು ಈ ಥರ 9 ದಿನ ಆಗಿ ವಿಶೇಷವಾಗಿ ಪೂಜೆ ಮಾಡಿ 9 ರೀತಿಯ ಅಲಂಕಾರ ಮಾಡಿ ಈ ದೇವಿಗಳನ್ನ 10ನೇ ದಿನ ರಾತ್ರಿ ಅಂತ ಹೇಳಿದ್ರೆ ದೇವಿ 9 ದಿನ ಕೂಡ ಒಂದೊಂದು ರೂಪದಲ್ಲಿ ಮಹಿಷಾಸುರನ ಎದುರುಗಡೆ ಜಗಳಾಡಿ, ಫೈಟ್ ಮಾಡಿ, ಯುದ್ಧ ಮಾಡಿ 10ನೇ ದಿನ ಮಹಿಷಾಸುರನ ಎದುರು ಗೆದ್ದು ಆ ಗೆಲುವನ್ನು ಸಂಭ್ರಮಿಸುವಂಥ ದಿನ ಇದು ವಿಜಯದಶಮಿ. ನವರಾತ್ರಿಯಲ್ಲಿ 9 ರೂಪ, 9 ದೇವಿದ ಪೂಜೆ ಮಾಡ್ತೀವಿ. 10ನೇ ದಿನಕ್ಕೆ ಈಗ ದುರ್ಗಾದೇವಿನ ಮಹಿಷಾಸುರದ ಮೇಲೆ ಗೆದ್ದಿದ್ದು, ಹಾಗೆ ಮಹಿಷಾಸುರದ ಎದುರುಗಡೆ ಗೆದ್ದು ದೇವಿ, ಇದನ್ನು ವಿಜಯದಶಮಿ ಅಂತ 10ನೇ ದಿನದ್ದು ರೆಪ್ರೆಸೆಂಟ್ ಮಾಡ್ತೀವಿ. ಇದು ಈ ಥರ ಕಲ್ಚರ್ ಬರುತ್ತೆ. ನೆಕ್ಸ್ಟ್ ಈ ಶಾರದಾ ದೇವಿ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಶಾರದಾ ದೇವಿ ಇಡೀ ಊರಿಗೆ, ಇಡೀ ಜಿಲ್ಲೆಗೆ, ಇಡೀ ಊರಿಗೆ ಎಲ್ಲರಿಗೂ ವಿದ್ಯೆ ಬುದ್ಧಿ ಎಲ್ಲ ಚೆನ್ನಾಗಿ ಸಿಗಲಿ, ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತೇಳಿ ಶಾರದಾ ದೇವಿನ ಪೂಜೆ ಮಾಡಿಬಿಟ್ಟು, ಹಾಗೆ ಶಾರದಾ ದೇವಿನ ಪೂಜೆ ಮಾಡಿ 9ನೇ ದಿನ ರಾತ್ರಿ, 10ನೇ ದಿನ ರಾತ್ರಿ ಅಲ್ಲಿಂದ ಬೆಳಿಗ್ಗೆ ಒಂದು 3 ಗಂಟೆ 4 ಗಂಟೆ ಆಗ್ಬೋದು, ಅಲ್ಲೇ ಕುದ್ರೋಳಿ ಗೋಕರ್ಣನಾಥ ಟೆಂಪಲಲ್ಲಿ ಒಂದು ಸಣ್ಣದ ಕೊಳ ಇದೆ. ಆ ಕೊಳದಲ್ಲಿ ಈ 9 ದೇವಿ ಜೊತೆ ಕೊನೆಯದಾಗಿ ಶಾರದಾ ದೇವಿಯನ್ನು ಅಲ್ಲೇ ನೀರಿನಲ್ಲಿ ಕ್ರಮ ಪ್ರಕಾರವಾಗಿ ಎಲ್ಲ ಪೂಜಾ ವಿಧಾನಗಳನ್ನು ಮುಗಿಸಿಬಿಟ್ಟು ಅಲ್ಲಿ ನೀಟಾಗಿ ಬಿಡ್ತಾರೆ. ಅದು ಕರಗಿದ ನಂತರ ಅಲ್ಲಿ ಎಲ್ಲ ಕರಗಿ ಆದಮೇಲೆ ಅದರಲ್ಲಿ ಇದು ಎಕ್ಸ್ಟ್ರಾ ವೇಸ್ಟನ್ನೆಲ್ಲ ತೆಗೆದು ಒಂದು ಕಡೆ ಹಾಕ್ತಾರೆ. ಈ ರೀತಿ ಮಂಗಳೂರ್ದು ದಸರಾ ಇದಾಗುತ್ತೆ ನೋಡಿ. ಈ ಥರ ಎಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ. ಮಂಗಳೂರು ದಸರಾ ಲೈಟಿಂಗ್ಸ್ ಇದಕ್ಕೆಲ್ಲ ತುಂಬ ಫೇಮಸ್. ಈ ಕುದ್ರೋಳಿಯಲ್ಲಿ 41ನೇ ವರ್ಷದ್ದು ಈ ಸತಿ ಮಂಗಳೂರು ದಸರಾ ಮಾಡ್ತಾ ಇದ್ದಾರೆ. ತುಂಬ ವಿಶೇಷ, ಯಾಕೆಂತ ಹೇಳಿದರೆ ಊರಿಂದ ಎಲ್ಲ ಕಡೆ ಇಲ್ಲಿ ಬರ್ತಾ ಇರ್ತಾರೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇದು ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ. ಇನ್ಫಾರ್ಮೇಷನ್ ಇನ್ನೂ ಕೂಡ ತಿಳಿಸಿದ್ದಾರೆ. ತುಂಬ ಲೆಂತಿ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಹಾಗೆ ಪಾರ್ಟ್ 2 ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಹಾಗೆ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.